ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಳೆಯ ಅವಾಂತರ ಕಾರಿನ ಮೇಲೆ ಬಿದ್ದ ಮರ, ಮೂವರು ಜಸ್ಟ್ ಮಿಸ್ ಆಗಿದ್ದಾರೆ. ಕಡಬ ತಾಲೂಕಿನ ರಾಮಕುಂಜ ಬಳಿ ಒಂದು ಘಟನೆ ನಡೆದಿದೆ. ಮಾರುತಿ 800 ಕಾರಿನ ಮೇಲೆ ಮಾವಿನ ಮರ ಉರುಳು ಬಿದ್ದುಬಿಟ್ಟಿದೆ. ಕಾರಿನಲ್ಲಿದ್ದಂಥ ಅಬ್ದುಲ್, ರಹಿಮಾನ್, ರಂಲಾನ್, ಅಬ್ಬಾಸ್ ಪ್ರಾಣಾಪಾಯದಿಂದ ಪಾರಾಗ್ಬಿಟ್ಟಿದ್ದಾರೆ. ನೋಡಿ, ಕಾರಿನ ಮೇಲೆ ಮರ ಬಿದ್ದಿರುವಂಥದ್ದು. ಮಾರುತಿ 800 ಈ ಕಾರಿನ ಮೇಲೆ ಮರ ಬಿದ್ದುಬಿಟ್ಟಿದೆ. ಇದು ದಕ್ಷಿಣ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಗಾಳಿ ಸಮೇತ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಮರನೇ ಬಿದ್ದುಬಿಟ್ಟಿದೆ. ಮೂವರು ಜಸ್ಟ್ ಮಿಸ್ ಆಗಿದ್ದಾರೆ. ಕಡಬ ತಾಲೂಕಿನ ರಾಮಕುಂಚ ಬಳಿ ಘಟನೆ ನಡೆದಿರೋದು. ಮಾರುತಿ 800 ಕಾರಿನ ಮೇಲೆ ಮಾವಿನ ಮರ ಉರುಳಿ ಬಿದ್ದಿರೋದು. ಕಾರಿನೊಳಗಿದ್ದಂಥ ಅಬ್ದುಲ್ ಮತ್ತು ರೆಹಮಾನ್ ಮತ್ತು ರಂಲಾನ್, ಅಬ್ಬಾಸ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೃಶ್ಯಗಳನ್ನು ನೀವು ನೋಡಿದ್ರೆ ಹೆಂಗೆ ಬದುಕುಳಿದ್ರು ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಅಷ್ಟರ ಮಟ್ಟಿಗೆ ಕಾರ್ ಚಕ್ಕಮಾಗಿರೋದು, ಇಷ್ಟು ದೊಡ್ಡ ಮರ ಬೇರೆ. ಹೇಗೆ ಪ್ರಾಣಾಪಾಯದಿಂದ ಪಾರೋದು? ನಿಜವಾಗ್ಲೂ ಆಶ್ಚರ್ಯ, ಇದು ಅದೃಷ್ಟ ಅಂತ ಕಾಣಿಸುತ್ತೆ. ನೋಡಿ, ಕಂಪ್ಲೀಟಾಗಿ ಆ ಕಾರ್ ಹೆಂಗೆ ನಜ್ಜುಗುಜ್ಜಾಗಿ ಹೋಗಿದೆ ಅನ್ನೋದು ನೀವು ನೋಡ್ತಾ ಇರ್ಬೋದು. ಈ ಕಾರಣಕ್ಕೇ ಹೇಳೋದು, ರಸ್ತೆಯ ಅಕ್ಕಪಕ್ಕದಲ್ಲಿರುವಂಥ ಬೃಹದಾಕಾರದ ಹಳೆಯ ಮರಗಳನ್ನು ಆದಷ್ಟು ಮಳೆಗಾಲದ ಸಂದರ್ಭದಲ್ಲಿ ತೆಗೆದು ಬಿಡಿ. ಅದಕ್ಕೇನಾದರೂ ಬೇರೆ ವ್ಯವಸ್ಥೆಯನ್ನು ಮಾಡೋದಿದ್ರೆ ಆ ವ್ಯವಸ್ಥೆಯನ್ನು ಮಾಡಿ ಅಂತ. ಇದ್ಯಾರಾದರೂ 2 ವೀಲರ್ಸ್ ಮೇಲೆ ಬಿದ್ದುಬಿಟ್ಟಿದ್ರೆ ಹೆಂಗೆ ಬದುಕ್ತಿದ್ರು? ಬದುಕೋಕ್ಕೆ ಸಾಧ್ಯನೇ ಇರಲಿಲ್ಲ. ನೋಡಿ, ಎಷ್ಟು ದೊಡ್ಡ ಮರ, ಬೃಹದಾಕಾರದ ಮರ ಇದು. ಕಾರು ಸಂಪೂರ್ಣವಾಗಿ ಜಖಮ್ಮಾಗಿ ಹೋಗಿದೆ, ಅಪ್ಪಚ್ಚೆ ಆಗೋಗ್ಬಿಟ್ಟಿದೆ. ಬಟ್ 3 ಜನ ಏನೋ ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸಣ್ಣ ಪುಟ್ಟ ಗಾಯಗಳಂತೂ ಆಗಿರುತ್ತೆ. ಸದ್ಯ ಅವ್ರ ಸಿಚುವೇಶನ್ಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ.